ಯಾವಿದ ಫೇಮಸ್ ಅಲ್ಲ ಓಕೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾ ಎಲ್ಲಿ ಹೊಂಟೀನಪ್ಪ ಅಂದ್ರೆ ಬೆಂಗಳೂರು ಹೊಂಟೀನಿ. ಎಲ್ಲಿಂದ ಅಂದ್ರೆ ಹುಬ್ಬಳ್ಳಿಯಿಂದ. ಸೊ ಆನ್ ದ ವೇ ಟು ರೈಲ್ವೆ ಸ್ಟೇಷನ್ ವಿತೌಟ್ ಎನಿ ರಿಸರ್ವೇಷನ್. ಏಯ್ ತಗಡು, ನೀನ್ ಈ ತರ ಹವಾಯಿ ಚಪ್ಪಲಿ ಹಾಕೊಂಡು ಕಿತ್ತೋಗ್ರ ಸೈಕಲ್ ಇಟ್ಟು ಅವಳಿಂದ 1 ವರ್ಷ ಅಲ್ಲ 100 ವರ್ಷ ಬಿದ್ದು ಅವಳು ನಿನ್ ಕಡೆ ಮೂಸು ನೋಡಲ್ಲ. ಜೀವನದಲ್ಲಿ ಮುಂದೆ ಸಂಪಾದನೆ ಮಾಡು. ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಹೋಗೋಣದ ದೊಡ್ಡದೈತಿ ಟೆಕ್ನಾಲಜಿ ಹಾಕದ ಟೆಕ್ನಾಲಜಿಯ ಅಷ್ಟೇ ಬರುತ್ತೆ ಬರಲ್ಲ. ಹೌದಾ ಹಾಗಿರೋಣ ಲಾಕ್ ಎತ್ತಿ ಮತ್ತೆ ಏನಂತಾರಲ್ಲ ಅಲ್ಲ ವಾಪಸ್ ನಮ್ಗೆ ನಿಮ್ಗೇನೋ ಇದಕ್ಕೆ ಬರ್ಬೋದು ನೋಡ್ರಿ ಇದು 1 ಗೋಲ್ಡ್ ಎಲ್ಲ ಕರೆಕ್ಟ್ ರೆಡಿ ಅದೇ ಸ್ವಲ್ಪ ಬಾತ್ರೂಮ್ ಐತಲ್ಲ ಅದು ಐತನ ಇದೆ ಎಲ್ಲ ರೆಡಿ ಇರುತ್ತೆ ನಂದು. ಓಕೆ ಆಮೇಲೆ ನಂಗೆ ಯೂಸ್ ಆಗಲ್ಲ. ನಾ ಇರೋದ ಅನ್ಸೋ ಬಂದಲ್ಲ ಅಲ್ಲ ಯೂಸ್ ಆಗಲ್ಲ, ವೇಸ್ಟ್ ಅದು. ಅಣ್ಣ ಈಗ ಪ್ಲ್ಯಾನ್ ಏನು ನಮ್ದು ಈಗ ಈ ಕಡೆ ಇಲ್ಲಿ ಹೇಳ. ನಮ್ಮ ಪ್ಲಾನ್ ಇವಾಗ ಹಾಂ ಸೀದಾ ಇಸ್ಕಾನ್ ಟೆಂಪಲ್, ಹಾಂ ವೇ ಟು ಮೆಟ್ರೋ. ಈಗ ಆ್ಯಕ್ಚುಲಿ ನಾವು ಬಂದಿದ್ದು ಶಾಪಿಂಗಿಗೆ. ಎಸ್ ಏನು ಶಾಪಿಂಗ್ ಅಂತ ಹೇಳಂಗಿಲ್ಲ, ತೋರಿಸ್ತೀನಿ ಆಮೇಲೆ. ಅಷ್ಟೇ. ಬಟ್ ಅದಕ್ಕಿಂತ ಇನ್ನೂ ಟೈಮ್ ಐತಿ. ಹಾಂ ಅದ್ರ ಸಂಬಂಧ ಏನು ಮಾಡೋದು ಅಂತೇಳಿ ಸಂಘ ಸ್ವಲ್ಪ ಗಾಡ್ನ ಮೀಟ ಬರೋಣ ಅಂತೇಳಿ ಹೊಂಟಿವಿ. ಭಾಳ ಸಾಕು. ಹಾಂ ಅದೇ ಸಂಬಂಧ ಇಸ್ಕಾನ್ ಹೋಗಿ ಸ್ವಲ್ಪ ಮಾತುಕತೆ ಭಾಳ ಅದಾವ, ಮಾತಾಡೋದು ಭಾಳ ಅದಾವ, ಮಾತಾಡ್ಕೊಂಡು ಬರ್ಬೇಕು. ಭಾಳ ಅದಾವ. ಹಾಂ ಮತ್ತೆ ಎಕ್ಸ್ಟ್ರಾ ಬಾಂಡ್ ಏನಾರ ಇದ್ರೆ ಕೊಟ್ಟು ಸಬ್ಮಿಟ್ ಮಾಡಿ ಬರ್ಬೇಕು ಅಪ್ಲಿಕೇಶನ್ ಆಗಿ ಬರ್ಬೇಕು ಅಷ್ಟೇ. ಲೆಟ್ಸ್ ಗೋ. ಅಲ್ಲೇನು ವಿಡಿಯೋ ಮಾಡಕ್ಕೆ ಬಿಡಲ್ಲ ಐ ಥಿಂಕ್ಸು. ಇಲ್ಲ ಒಳಗೆ ಹೊರಗಡೆ ಮಾಡ್ಬೇಕು. ಹೊರಗಡೆ ಹೊರಗಡೆ ಮಾಡ್ಕೊಂಡು ಹಾಂ ಬಂದ್ಬಿಡು. ಆ್ಯಕ್ಚುಲಿ ಶಾಪಿಂಗ್ನೆಲ್ಲ ಮೇನ್ ಅವ್ರದ್ದು ಶಾಪಿಂಗ್ ಅದ. ಐ ವಿಲ್ ಶೋ ಯು ವಾಟ್ ಇಟ್ ಈಸ್. ಲಿಫ್ಟ್ ನಾವು ಹೋಗೋಣ. ಅಲ್ಲ ಯಂಗರ್ ಜನ್ರೇಷನ್ ಲಿಫ್ಟ್ ಚೂಸ್ ಮಾಡ್ಬಾರ್ದು. ಬರ್ರಿ ಇದು ಕಾರ್ಡಿಯೋ ಆಗುತ್ತೆ ಅಣ್ಣ. ಏನೇನು ಸ್ಟಾಪ್ ಅದಾವು ಎಲ್ಲ ಜವಾಬ್ದಾರಿ ನಿಮ್ದು. ನಾ ಆರಾಮ್ ಬ್ಲಾಗ್ ಮಾಡ್ಕೋದು ಬರಾವ. ಸರಿ ಒಟ್ಟು ನಾನು ಬೆಂಗಳೂರು ತೋರ್ಸಕ್ಕೆ ಕರ್ಕೊಂಬಂದ್ರಿ ಅಂತ ತಿಳ್ಕೊಂಡು ನಿಮ್ದೆಲ್ಲ ಜವಾಬ್ದಾರಿ ತೊಗೊಂಡು ನಾನು ವಾಪಸ್ ಹುಬ್ಬಳ್ಳಿ ಬಿಟ್ಟು ಸಾಕು. ಹುಬ್ಬಳ್ಳಿ ಬಿಡ್ಲೆ ನೋಡಿ ನಮ್ಮ ರೆಕಾರ್ಡ್ ಮಾಡೋದೈತೆ. ಪಾಯಿಂಟ್ ಕಳಿಬೇಡ ಮತ್ತೆ. ಹೌದು
ಅಣ್ಣ ಇದನ್ನು ಫಸ್ಟ್ ಟೈಮ್ ಇಲ್ಲೇ ಬೆಂಗಳೂರಾಗ ನೋಡಿದ್ದು ನಾನು ಮಾಲ್ನಾಗ ಅರ್ಧ ದಿವಸ ಆಟಾಡಿದ್ದೆ ನಾನು. ಹೌದಾ? ಅಯ್ಯೋ ಹಬ್ಬ ನನಗೆ ನಮ್ಮ ಅಣ್ಣ ಕರ್ಕೊಂಡ್ಬಿಟ್ಟಿದ್ದ ಮಾಲ್ನಾಗ ಬರೀ ಆಟಾಡೋದು. ಮನೆ ಅಲ್ಲಿ ಮಾಲಿಂದ ಮನೆ ಇತ್ತು, ಅವು ಊಟ ಆದ್ರೂ ಹಣ ಹೋಗ್ಬರಮ್ಮ ಮನೆ ಅಲ್ಲಿ ಹೋಗೋದು ಆಡಿರೋದು. ಬಟ್ ಅದು ಫಸ್ಟ್ ಟೈಮ್ ಏನು ಗೊತ್ತಲ್ಲ ಬೆಸ್ಟ್. ಸೆಕೆಂಡ್ ಟೈಮು ಮಜಾ ಬರಲ್ಲ. ಈಗ ನೋಡಿದೆ ಇದು ಎಷ್ಟೋ ಮಂದಿಗೆ ಅದ್ಭುತ ಇದೆ ಅಂತ ನೋಡಿದರೆ ನಿಮಗೆ ಕಾಮಿಡಿ ಅನಿಸ್ತೈತಿ. ಬಟ್ ಅವ್ರು ಇದ್ರಾಗ ಅದು ಪ್ರಿಷಿಯಸ್ ಟೈಮ್ ಅದು. ನಿಮಗೂ ಹಂಗೆ ಇರ್ತೈತಿ, ಎಲ್ಲರಿಗೂ ಹಂಗೆ. ಹೇಳ್ಕೊಳಲ್ಲ ಅಷ್ಟೇ, ಎಲ್ಲ ಕಲ್ತ ಬಂದಿರಾಗಂತ ಏನಿಲ್ಲ. ಅದು ಭಾಳ ಮೋಟಿವೇಶನ್ ಸ್ಪೀಚ್ ಹೇಳೋದಿನ ಬೇಡ. ನಾನು ಟಿಕೆಟ್ ನಿಮ್ಮ ಕಡೆ ಕೊಟ್ಟಿನಿ ಕಾಯಿನ ಇಲ್ಲ. ಹಿಂಗೆ ಸ್ಕ್ಯಾಮ್ ಮಾಡಿದರೆ ಎದಕ್ಕೆ ಎಷ್ಟು ಸಲ ಹೇಳ್ಬೇಕು ನಿಮಗೆ? ಆ್ಯಕ್ಚುಲಿ ಅವ್ರಿಗೆ ಹಿಂದಿ ಬರೋಲ್ಲ ಬ್ರೋ, ಕನ್ನಡದಾಗ ಹೇಳ್ಬೇಕು ನೀವು ಅಂದ್ರೆ ಅರ್ಥ ಆಕೈತೆ ಅವ್ರಿಗೆ. ಯು ಶುಡ್ ಸ್ಪೀಕ್ ಆನ್ ಕನ್ನಡ, ದಟ್ಸ್ ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯು ಡೋಂಟ್ ನೋ ಕನ್ನಡ, ಲರ್ನ್ ಕನ್ನಡ. ಟ್ರೈ ಟು ಡೂ ದ್ಯಾಟ್. ಓಕೆ, ರೆಗ್ಯುಲರ್ ಕನ್ನಡ ಮಾತಾಡ್ಬೇಕು ನೀನು. ಏನು ಹೆಸರು? ಸ್ವಲ್ಪ ಏನು ಹೆಸರು? ಅಸ್ಸಾಂ. ಊರು ಅಸ್ಸಾಂ. ಊರು ಅಸ್ಸಾಂ. ಯುವರ್ ನೇಮ್? ಮೇರೆ ನಾಮ್ ಪ್ರಳಯ್. ಅಸ್ಸಾಂ ಸೈ. ಓಕೆ, ಕ್ಯಾರಿ ಆನ್, ಆಲ್ ದ ಬೆಸ್ಟ್ ಆ್ಯಂಡ್ ಟ್ರೈ ಟು ಲರ್ನ್ ಕನ್ನಡ. ಪ್ಲೀಸ್. ಓಕೆ ಓಕೆ, ಸ್ವಲ್ಪನೇ ಮಾತಾಡ್ರಿ. ಪೂರ್ತಿ ತಿಳ್ಕೊಂಬಿಡು. ಸ್ವಲ್ಪ ಬೇಡ, ಪೂರ್ತಿ ಬೇಕು ನಮ್ಗೆ. ಎಸ್ ನೋಡ್ಬೋದು ನೀವು ಎಷ್ಟು ನೀಟ್ ಇಟ್ರ, ಎಷ್ಟು ಚಂದ ಇಟ್ರ. ಹಂಗೆ ನೀವು ನಮ್ಮ ಕಡೆ ಗುಡಿ ಇಡ್ರಿ. ಎಕ್ಸಾಂಪಲ್ ಎಲ್ಲಮ್ಮ ಗುಡ್ಡ ಆಗಿರ್ಬೋದು, ಮೈಲಾರ ಆಗಿರ್ಬೋದು, ಮತ್ತು ಯಾವ ಗುಡಿ ಅಣ್ಣ ದೊಡ್ಡದವ್ರು ಬನಶಂಕರಿ ಆಗಿರ್ಬೋದು, ಚಂದ ಇರ್ಬೇಕು. ಗುಡಿಸಿ ಆಗಿರ್ಬೋದು. ಅಂದರೆ ಎಲ್ಲನೂ ಗುಡಿಯವರ ಕ್ಲೀನ್ ಮಾಡ್ಬೇಕಂತೇನಿಲ್ಲ. ನೀವು ಕೈ ಜೋಡಿಸ್ಬೇಕು. ನೀವು ಕ್ಲೀನ್ ಮಾಡೋದು ಬೇಡ, ಹೊಲಸು ಮಾಡೋದು ಬಿಟ್ರೆ ಸಾಕೆ. ಯಾಕಣ್ಣ ಅವ್ರು ಕ್ಲೀನ್ ಮಾಡ್ತಾರೆ, ನೀವು ಗಲೀಜು ಮಾಡೋದು ಬಿಟ್ರೆ ಸಾಕೆ, ಕ್ಲೀನ್ ಆಗ್ಬಿಡ್ತದೆ. ನಮಗೆ ಅವ್ರದ್ದು ವೆಸ್ಟರ್ನ್ ಬಾಟ್ರೂಮ್ ಅವ್ರಿಗೆ ವೆಸ್ಟರ್ನ್ ಬಾಟ್ರೂಮ್ ಸಿಕ್ಕಿಲ್ಲ ಅಂತ ಅವ್ರದ್ದು ಅವ್ರಿಗೆ ಹಚ್ಚೈತಿ. ನಮ್ಗೆ ಚಪ್ಪಲ್ ಸಿಕ್ಕಿಲ್ಲ, ನಮ್ಗೆ ಇಂಡಿಯನ್ನೂ ಸಿಗೋಲ್ಲ. ಬೆಳಗ್ಗೆ ಅಂತ ವಾಶ್ರೂಮಿಗೆ ಹುಡುಕ್ಯಾಡಿ ಬೆಂಗಳೂರು ಮೆಜೆಸ್ಟಿಕ್ ನಾನು ಲಿಟ್ರಲಿ. ಆದರೂ ಒಂದು ಸಿಕ್ತು ಸ್ವರ್ಗ, ಅಲ್ಟಿಮೇಟ್ ಹೆವೆನ್ ಅದ. ಅದ್ಭುತದಾಗ ಅದ್ಭುತ ಅದ ನೋಡ್ರಿ. ಕಳಿಸಿಲ್ಲಿ ಇದೈತಿ ನೇತ್ರದಾನ. ಕೊಡ್ತೀರಾ ಕಣ್ಣ? ಕೊಡ್ತೀರಾ? ಮತ್ತೆ ಕೇಳಕ್ ಹೋಗಿದ್ರಲ್ಲ, ರೊಕ್ಕ ಕೊಟ್ರೆ ಕೊಡ್ತೀನಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಈಗ ಕೊಡ್ಬೇಕ? ಇಲ್ಲ, ಈಗ ಹೆಸರು ಬರ್ಕೊಳ್ಳ ಅಂತ ನಾ ಸತ್ತಿನ ತಗೊಳ್ಳಿ. ಹಂಗ ಅವಾಗಾರ ಕೊಡ್ಬೇಕ? ಅವಾಗ ಕೊಡ್ತೀನಿ, ನಾ ಸತ್ತಿನ ಕೊಡ್ತೀನಿ. ಆದ್ರೆ ರೊಕ್ಕ ಕೊಡ್ಬೇಕು ನನಗೆ. ರೊಕ್ಕ ಈಗ ಕೊಡ್ಬೇಕು, ಕಣ್ಣು ನೀವು ಆಮೇಲೆ ಕೊಡ್ತೀರಿ. ಇಲ್ಲ, ಇದ್ರ ಡಿಸ್ಕಸ್ ಮಾಡ್ಬೇಕು ಹಂಗಂತ. ಹಾಯ್ ಬ್ರೋ, ಹಾಯ್. ಅಲ್ಲ ಹಾಯ್ ಬ್ರೋ. ಅಲ್ಲ ಇದ್ದಾಗ ಇವ್ರಿಗೆ ನೀವು ಏನಾತ? ಹಾಯ್ ಏನಾತ? ಬೈಕ್ ರೆಂಟ್ ತೊಗೊಂಡೋಗು ಸುಮ್ಮನೆ. ಒಂದಿಬ್ಬರಲ್ಲಿ ವ್ಲಾಗಿಗೆ ಹಾಯ್ ಹೇಳಿದ್ರೆ ಅದು ಇನ್ನೂ ಖುಷಿ ಆಯ್ತು. ಐ ವಿಲ್ ಗೆಟ್ ಸಮ್ ಮೋಟಿವೇಶನ್. ಅಂದ್ರೆ ಇಂಥ ಸಿಟಿ ಒಳಗೆ ಎಲ್ಲ ಗೊತ್ತಿರುತ್ತೆ ಮಂದಿಗೆ. ನಮ್ಮ ಸಿಕ್ಕಾದಾಗ ಇನ್ನೇನು ಹುಚ್ಚರಂಗೆ ಕ್ಯಾಮ್ರಾ ಮಾತಾಡ್ತಾನೆ ನೀವು. ಹಾಂ, ಆಮೇಲೆ ನನ್ನ ಸ್ಪೆಟ್ಟಾಗಿ ಹಾಕೋತೇನೆ ಅಣ್ಣ, ಸೈ ಫೀಲ್ ಆಗಬಾರ್ದು ಅಂತೇಳಿ. ಎಲ್ಲರೂ ನನ್ನ ನೋಡತ್ತಾರ, ಅದು ಗೊತ್ತಾಗಬಾರ್ದಲ್ಲ, ಅದೊಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಲಿ ಅಂತೇಳಿ. ಖುಷ್ ಗೈಸ್, ಇದು ಇಲ್ಲಿ ಯಾವುದೋ ಒಂದು MNC ಕಂಪ್ನಿ ಐತಿ, ನನಗೆ ಗೊತ್ತಿಲ್ಲ ನೇಮ. ಯಾವ್ದು? ಓಕೆ, ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ. ನಾನು MBA ಪ್ಲ್ಯಾನ್ ಮಾಡತ್ತೀನಿ. ಆಫ್ಟರ್ MBA ಇಲ್ಲಿ ಆಗ್ಬೋದು, ಆಗಂಗಿಲ್ಲ. ಯಾರ್ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರಿ ಅಥವಾ ಯಾರಿಗೆ ಇದ್ರ ಹಣೆ ಬರೋ ಐಡಿಯಾ ಐತಿ ಕಮೆಂಟ್ ಮಾಡಿ, ಇಲ್ಲ ನನಗೆ DM ಮಾಡಿರಿ. ಆದರೆ ನೀವು ಹೇಳೋದ್ಮೇಲೆ ನಾನು MBA ಪ್ಲ್ಯಾನ್ ಮಾಡ್ತೀನಿ, ಅದಕ್ಕೆ ಇಲ್ಲ ಸುಮ್ಮನೆ ಸ್ಕಿಪ್ ಮಾಡಿಬಿಡ್ತೀನಿ. ದಯವಿಟ್ಟು ಒಂದು ಹೆಲ್ಪ್ ಮಾಡಿರಿ ಅಂತ ಹೇಳ್ತಾ ನಾವು ಹೋಗ್ತಾ ಇದ್ವಿ ಓರಿಯನ್ ಮಾಲ್ಗೆ.
ಗೈಸ್ ಪಿಕ್ಚರ್ ಬಿಡ್ತಿಬ್ಬರಿಗೆ ಅಲ್ಲೇ ಬಿಸಿಲು ಹಂಗೆ ಇರಾಕತ್ತೈತಿ, ನಮ್ಮ ಸ್ಟ್ಯಾಮಿನ ಇಳಿಯ ಆತೈತಿ. ನಾವು ಅಣ್ಣ ಎಲ್ಲಿ ಹೋಗ್ಬೇಕು ನಾವೀಗ? ಯಾವುದು ಏರಿಯಾ ಅದು? ಯಾರ ಎಮ್ ಬಿಚ್ಚಯ್ಯ ಕಾಲೇಜ್ ಅಂತ, ಆ ಸ್ಟಾಪ್ ಇಳಿಬೇಕು ನಾವು. ಮತ್ತು ಮೆಟ್ರೋ ತೊಗೊಂಡಿವಿ. ಗಾಡಿ ಬಿಟ್ಟು ಬಂದರೆ ಏನು ಚೇಂಜ್ ಮಾಡ್ಬೇಕಾ? ಓ ಇನ್ನೂ ಮತ್ತೆ ಮೆಜೆಸ್ಟಿಕ್ ಚೇಂಜ್ ಮಾಡಿ ಎಮ್ ಬಿಚ್ಚಯ್ಯ ಎಲ್ಲೆಲ್ಲಿ ಹೋಗ್ಬೇಕು ಒಟ್ಟಿಗೆ ಎಲ್ಲ ಅವ್ರಿಗೆ ಇದೆ. ಟ್ರಾನ್ಸ್ಪೋರ್ಟೇಷನು ಕರ್ಕೊಂಡು ಹೋಗೋದು ಇಳಿಸೋದೆಲ್ಲ ಅವ್ರ ಜವಾಬ್ದಾರಿ, ನಾನು ನಡೆಯೋದಷ್ಟೇ ನನ್ನ ಜವಾಬ್ದಾರಿ. ಸೊ ಹಂಗಾಗಿ ಈಗ ಕರೆಂಟ್ ಅಪ್ಡೇಟ್ ಸ್ಟ್ಯಾಮಿನಾ ಇಲ್ಲ. ವಿಲ್ ಸಿ ಯು ಆನ್ ನೆಕ್ಸ್ಟ್ ಸ್ಟಾಪ್ ಅಂದರೆ ಮೆಜೆಸ್ಟಿಕ್ ಸ್ಟಾಪ್. ಅಲ್ಲಿ ಕೊಂತಾರ, ಇಲ್ಲ ನಾನು ಅದೀನಿ, ಇಲ್ಲಿ ಮೆಟ್ರೋ ಟಿಕೆಟ್ ಐತಿ. ಸುಸ್ತಾಗತ್ತೆ. ಆದರೆ ಈಗಷ್ಟೇ ಇನ್ನೂ 11 ಗಂಟೆನೂ ಆಗಿಲ್ಲ, ಆಲೇ ಸುಸ್ತಾಗತ್ತೆ. ನಾವು ಇನ್ನೂ ಸಂಜೆ ಮಟ್ಟ ಶಾಪಿಂಗ್ ಐತೆ ನಮಗೆ. ಸಂಜೆ ಮಟ್ಟ ಹೆಂಗೆ ಅಡ್ಡಾಡೋದು ಅಂತ ವಿಚಾರ ಮಾಡಿದ್ವಿ ನಾವು. ಪುಣ್ಯ ರಿಸರ್ವೇಷನ್ ಐತಿ. ರಿಸರ್ವೇಷನ್ ಇಲ್ಲ ಅಂದಿದ್ರೆ MG ರೋಡ್ ಯಾ ಎಲ್ಲ ಅದನ್ನು ಕಟ್ ಮಾಡ್ತೀನಿ, ಹೇಳ್ಬೇಡ. ಕರೆಕ್ಟ್ ನಾವದೀವಿ ಚಿಕ್ಕಪೇಟೆ ಒಳಗೆ. ಚಿಕ್ಕಪೇಟೆ ಒಳಗೆ ಏನು ಶಾಪಿಂಗ್ಪ ಅಂದರೆ ಅಲ್ಲಿ ಹೋಗಿ ತೋರಿಸ್ತೀನಿ. ಜಸ್ಟ್ ಥಿಂಕ್ ಮಾಡಿರಿ ಏನು ತೊಗೋಬೋದು ನಾವು ಅಂತೇಳಿ. ಬಟ್ ಹೋಗಿ ತೋರಿಸ್ತೀನಿ. ಅಲ್ಲಿ ಕಾಲ್ ಮಾಡಿ ಅವ್ರಿಗೆ ಶಾಪ್ನವ್ರಿಗೆ 11 ಗಂಟೆಗೆ ತೆಗಿತಾರಂತ. ಈಗ 10:45, 15 ನಿಮಿಷ ಟೈಮ್ ಐತಿ. ನಾವು ಸ್ವಲ್ಪ ಎಕ್ಸಾಸ್ಟ್ ಆಗಿ ಬಿಸಿಲಾಗಿ ಮೆಟ್ರೋದಾಗ ಅಡ್ಡಾಡಿ. ಮೆಟ್ರೋದಾಗ ಕೋಲ್ಡ್ ಐತಿ, ಬಟ್ ಅಡ್ಡಾಡೋದು ಮೆಟ್ರೋ ಚೇಂಜ್ ಮಾಡೋದು ಆ ಲೈನ್ ಈ ಲೈನ್ ಪರ್ಪಲ್ ಬ್ಲೂ ಅಂತೇಳಿ ಚೇಂಜ್ ಮಾಡಿ ಸುಸ್ತಾಗ. ಹಾಗಾಗಿ ಇಲ್ಲಿ ಒಂದು ಮ್ಯಾಂಗೋ ಶೇಕ್ ಕುಡಿದೆ ಎನರ್ಜಿ ತೊಗೊಂಡೆ ವಾಪಸ್ ಹೋಗ್ತೀವಿ. ಸೊ ಫಸ್ಟ್ ಟೈಮ್ ನಾನು ಚಿಕ್ಕಪೇಟೆಗೆ ನೋಡ್ತೀನಿ, ಅಂದರೆ ಇಲ್ಲೆಲ್ಲ ಬಂದಿಲ್ಲ ಅನಿಸಿ. ನಾನು ಏನೇ ಇದ್ದರೂ ಅಲ್ಲಿ ಅವ್ರೇನು ಮಾಲು ಆ ಕಡೆ ಅಷ್ಟೇ ಅಡ್ಡಾಡಿ ಹೋಗ್ಬಿಡ್ತಿದ್ದೆ. ಬಟ್ ಇಷ್ಟು ಟಿಪಿಕಲ್ಲಾಗಿ ನಾನು ಫಸ್ಟ್ ಟೈಮ್ ಬಂದಿದ್ದೆ. ಸಣ್ಣದಾಗ ಬಂದಿದೆ, ಬಟ್ ಭಾಳ ಲಾಂಗ್ ಗ್ಯಾಪ್ ಐತಿ. ನೋಡ್ಬೋದು ಫುಲ್ ಇದೈತಿ, ಆ್ಯಕ್ಟಿವ್ ಐತಿ ಚಿಕ್ಕಪೇಟೆ. ನೀವ್ಯಾರ ಚಿಕ್ಕಪೇಟೆಗೆ ವಿಸಿಟ್ ಮಾಡಿದ್ರೆ ಹೇಳ್ರಿ ಕಮೆಂಟ್ನಾಗ ಏನು ಫೇಮಸ್ ಇಲ್ಲ ಅಂತೇಳಿ. ಲೆಟ್ ಮಿ ನೋ. ಗೈಸ್ ನಾ ಆ್ಯಕ್ಚುಲಿ ಹೊಂಟಿದ್ದು ಎದಕ್ಕಪ್ಪ ಅಂದ್ರೆ ನಮ್ಮ ಅಣ್ಣಾರಿಗೆ ಇನ್ಸ್ಟಾ 360 ತೊಗೊಳಕ್ಕೆ. ನೋಡಿರಿ ನಾನು ವ್ಲಾಗ್ ಮಾಡಕ್ಕೆ 2 ವರ್ಷ ಆಯ್ತು, ನಾನು ಅಪ್ಗ್ರೇಡ್ ಆಗಿಲ್ಲ. ಅವ್ರು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಂತೆ 360 ಅಪ್ಗ್ರೇಡ್ ಆಗತ್ತಾರ. ಸೊ ಇದೆ ಡೆಡಿಕೇಶನ್ ಅಂದ್ರೆ. ಸೊ ಅವರು ಆದಷ್ಟು ಬೇಗ ಒಂದು ಪೇಜ್ ತೆಗಿತಾರೆ, ಪೇಜ್ ತೆಗೆದು ಕಂಟೆಂಟ್ ಸ್ಟಾರ್ಟ್ ಮಾಡ್ತಾರೆ. ನಾನು ಲಿಂಕ್ ಹಾಕ್ತೇನೆ ಡಿಸ್ಕ್ರಿಪ್ಷನ್ನಾಗೆ. ಸೊ ಅಲ್ಲಿ ಎದಕ್ಕೆ ಹೊಂಟಿವಪ್ಪ ಅಂದ್ರೆ ಸರಿ ಹೇಳಿದೆ ಎಲ್ಲಿ ಹೊಂಟಿವಿ ಅಂತೇಳಿ. ಅಲ್ಲ ಎದಕ್ಕೆ ಹೊಂಟಿವಿ ಅಂತ ಹೇಳಿದೆ. ಎಲ್ಲಿ ಹೊಂಟಿವಪ್ಪ ಅಂದರೆ G2 ಪ್ರಾಡಕ್ಟ್ಸ್ ಅಂತೇಳಿ. ನೀವು ಆಲ್ಮೋಸ್ಟ್ ಅವ್ರು ಇನ್ಸ್ಟಾಗ್ರಾಮ್ನಾಗ ನೋಡಿರ್ತೀರಲ್ಲ, ಭಾಳ ಫೇಮಸ್ ಐತಿ G2 ಪ್ರಾಡಕ್ಟ್ಸ್ ಅಂತೇಳಿ. ನಾವು ಫಸ್ಟ್ ಟೈಮ್ ಹೊಂಟಿವಿ, ನಮಗೂ ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ರ ಟೀಮ್ ನೋಡಿಲ್ಲ, ಮಾತಾಡಿಲ್ಲ. ಬರೀ ಇದು ಇನ್ಸ್ಟಾಗ್ರಾಮ್ ನಂಬರ್ ತೊಗೊಂಡು ಹೊಂಟಿವಿ. ಯಾಕಂದರೆ DV ಬ್ರೋ ಅವ್ರನ್ನ ವಿಡಿಯೋದಾಗ ನೋಡಿದ್ದೆ ಅದನ್ನು. ಆ್ಯಕ್ಚುಲಿ ನಾನು ಭಾಳ ಹೆಚ್ಚಿಗೆ ನೋಡೋದ DV ಅವರ ವಿಡಿಯೋ. ಸೊ ಅವ್ರದ್ದು ನೋಡಿದ್ದೆ. ಸೊ ಹಾಗಾಗಿ ನಾನು ಅಣ್ಣಾಗೆ ಲಿಂಕ್ ಕಳಿಸಿದೆ, ಅವರೆಲ್ಲ ಕಾಂಟ್ಯಾಕ್ಟ್ ಮಾಡ್ಯಾರ. ಹೋಗಿ ನೋಡೋಣ ಅಂತ ಏನೇನೈತಿ ಏನೇನಿಲ್ಲ ಅಂತೇಳಿ. ಬಟ್ ನಂದಿದ್ದು ಫಸ್ಟ್ ಟೈಮ್ ಇಲ್ಲಿ ಚಿಕ್ಕಪೇಟೆಗೆ ಬರತ್ತಿದೆ. ಸಣ್ಣವಿದ್ದಾಗ ಯಾವಾಗ ಬಂದಿದ್ದೆ ನಮ್ಮ ದೊಡ್ಡಮ್ಮರ ಜೊತೆ. ನಮ್ದು ಸಿಕ್ಕಾಪಟ್ಟೆ ನಮ್ಮ ಮೇಕಪ್ ಐಟಮ್ಸ್ ಎಲ್ಲ ಇಲ್ಲೇ. ಹಾಂ ಫಸ್ಟ್ ಇಲ್ಲೇ ಬರೋದು ಚಿಕ್ಕಪೇಟೆ. ಹಾಂ ಚಿಕ್ಕಪೇಟೆ. ಮಮ್ಮಿಗೆ ಏನಾರು ಗೊತ್ತಾದ್ರೆ ಈಗ ಬೇಡ ದಯವಿಟ್ಟು ಹೇಳ್ಬೇಡ್ರಿ ಮಮ್ಮಿಗೆ ಅದು. ಅಲ್ಲ ನಿಮ್ದು ಎಲ್ಲ ಬಿಟ್ಟು ಅದಕ್ಕೆ ನಿಲ್ಬೇಕಿನ್ನ. ಅಣ್ಣ ನೀನು ಇನ್ಸ್ಟಾ 360 ಕೊರಿಯರ್ ಮಾಡಿಬಿಡು ನೀನು. ನಮ್ಮವು ಭಾಳ ಅದು ಇಲ್ಲಿ ಸಂತೆ ಅಂತೇಳಿ. ಬಟ್ ಜಾತ್ರೆ ಅಂತೂ ಐತಿ. ಇಲ್ಲಿ ಇದು ಯಾವ ಸೈಜ್ ಅನ್ನೋದು ಗೊತ್ತಿಲ್ಲಿದೆ. ಎಷ್ಟು ಎಕ್ಸೆಲ್ ಅನ್ನೋದು ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿದೆ ನಾನು. ಈಗ ಏನಿದು ಈ ನಮ್ನಿ? ಹಾಂ 8 ಮಂದಿ ಹಾಕೋಬೋದು ಅದನ್ನು. ಮ್ಯಾಲೆ ಒಬ್ಬನ ಕೆಳಗೆ ಹಾಂ ಏನೇನು ತೊಗೊಂಡ್ರಿ ಒಟ್ಟು? ಯಾವ್ದು ತೊಗೊಂಡ್ರಿ ಅದನ್ನ ಹೇಳ್ರಿ ಫಸ್ಟ್. ಕ್ಯಾಮ್ರಾ ಯಾವುದು? ಇನ್ಸ್ಟಾ 360 3rd ಜನರೇಷನ್. ನೋಡ ಇದೊಂದು, ಮತ್ತೇನೇನು ಇನ್ಸ್ಟಾ 360 X3, ಇದು ಲೆನ್ಸ್ ಕ್ಯಾಪ್, ಮತ್ತೇನು ಲೆನ್ಸ್ ಗಾರ್ಡ್, ಇದು ಸ್ಟಿಕ್ ಇನ್ಸ್ಟಾ 360 ಇದೆ. ಇದು ಬ್ಯಾಂಡ್ ವರ್ಷನ್ ಅಲ್ಲ, ಓಕೆ. ಬಿಟ್ರೆ ಮತ್ತೇನ ಇವು ಅದಾವಲ್ಲ, ಇದೇನು ಮೌಂಟ್ ಬೈಕಿಗೆ ಸಿಂಗಲ್ ಮೌಂಟ್. ಕೇಸ್ ಇದು ಕೇಸ್. ಹಾಂ ಇದು ಯಾವುದ್ರದ್ದು ಇದೆ? ಅಲ್ಯೂಮಿನಿಯಮ್ ಅಲ್ಲ, ಫೈಬರ್ ಕೇಸ್.
ಸೊ ಗೈಸ್ ಫೈನಲಿ ರೇಟ್ ಗೀಟ್ ಎಲ್ಲ ಮಾತಾಡಿ ಮುಗಿಸಿ ಪರ್ಚೇಸ್ ಮಾಡಿ ಪೇಮೆಂಟ್ ಮಾಡಿ ಈಗ ಅನ್ಬಾಕ್ಸಿಂಗ್ ವಿಡಿಯೋ ತೋರಿಸ್ತೀನಿ. ಸೊ ಅನ್ಬಾಕ್ಸಿಂಗ್ ಮಾಡೋಣ, ಹೆಂಗೈತೆ ಕ್ಯಾಮ್ರಾ ನೋಡೋಣ. ಸೊ ಬರೀ ಆಮೇಲೆ ಒಳ್ಳೆ ಪ್ರೈಸ್ ಒಳಗೆ ಸಿಕ್ತು ನಮಗೆ. ಕೆಳಗಡೆ ಇದ್ರೆ ಫೋನ್ ಸೆಟ್ ಆಗಲ್ಲ. ಸೈಡ್ ಹಿಂಗಣ ಫೈನಲಿ ಹಾಕಿ ಇಲ್ಲ ನಾರ್ಮಲ್ ಯೂಸ್ ಮಾಡಿ. ಸೀರಿಯಸ್ ನೋಡೋಕೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆ, ಬಟ್ ರೆಕಾರ್ಡ್ ಆದಮೇಲೆ ಕ್ವಾಲಿಟಿ ಬರುತ್ತೆ. ಈಸಿ ಇದೆ ಅಲ್ಲ ಈಸಿ ಸರ್. ಐಸ್ ಫೈನಲಿ ಸೆಟಪ್ ಮಾಡಿದ್ವಿ. ಕ್ಯಾಮ್ರಾ ಅಲ್ಲೇ ಐತಿ, ನಮ್ದು ಇಲ್ಲೇ ಐತಿ ನೋಡಿ. ಎಲ್ಲ ರೆಕಾರ್ಡ್ ಮಾಡ್ಬೋದು. ಇಲ್ಲಿ ಇವ್ರು ಕುಂತಿದ್ದು ಇಲ್ಲಿಂದ ರೆಕಾರ್ಡ್ ಆಗೋದೈತಿ ಈ ಥರ. ಇಲ್ಲಿ ನಾನು ಅದನ್ನೇ ಅಲ್ಲಿ ತೊಗೊಂಡ್ರವ್ರು ಫೋನು. ಸೊ ಗೈಸ್ ಕ್ಯಾಮ್ರಾ ಎಲ್ಲ ಮುಗಿಸಿದ್ವಿ. ಸೊ ಈಗೆಲ್ಲಿ ಬಂದೀವಿ ಅಂದ್ರೆ ಹೆಲ್ಮೆಟ್ ಬೈಕ್ ಎಕ್ಸರ್ಸೈಸ್ ಇರಬೇಕಂತ ಅವ್ರಿಗೆ, ಅದು ನೋಡಕ್ಕೆ ಬಂದ್ವಿ. ಏನಂತೆ ನೋಡ್ತಿದ್ದೀವಿ. ಈಗ ಇನ್ಸ್ಟಾ 360 ಅಂತೂ ಡೀಲ್ ಮುಗೀತು. ಇನ್ನು ಬೈಕ್ ಎಕ್ಸಸರೀಸ್ ನೋಡ್ಬೋದು. ಈಗೆಲ್ಲ ಬೈಕ್ ಎಕ್ಸಸರೀಸ್. ಟಾಪ್ ಬಾಕ್ಸ್ ತೋರಿಸಿಲ್ಲಿ. ಟಾಪ್ ಬಾಕ್ಸ್ ಹೇಗಿದೆ? ಒಂದು ಇದನ್ನ ನೋಡಿದ್ರೆ ಒಂದು ಗಾದೆ ಅನ್ಪಾಕೈತಾನೆ. ಏನು ಹೇಳ್ರಿ? ಯಾವುದು? ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತೆ. ಅದು ಮಾತ್ರ ನಿಜ. ನೋಡ್ರಿ ಯಾ ನಮೂನೆ ಅದಾವೆ, ಏನು ಬೇಕು ಯಾವ್ದು ಬೇಡ. ಸಿಕ್ಕಾಪಟ್ಟೆ. ಹಾಂ, ಅದು ಇಲ್ಲಿ ಹೆಲ್ಮೆಟ್ ಆಪ್ಷನ್ ತೋರಿಸ್ತೀನಿ ಬರ್ರಿ. ಇದು ಎಕ್ಸಾಸ್ಟ್, ಇದು ಶೂಸ್, ರೈಡಿಂಗ್ ಶೂಸ್, ಆಮೇಲೆ ಜಾಕೆಟ್ಸ್, ರೈಡಿಂಗ್ ಜಾಕೆಟ್ಸ್, ಆಮೇಲೆ ಇಲ್ಲೇ ಅದ ನೋಡ್ರಿ ಹೆಲ್ಮೆಟ್ಸ್. ಅಷ್ಟೊಂದು ಏನು ನನಗೆ ನಾಲೆಜ್ ಇಲ್ಲ, ನೀವೇ ನೋಡಿ ತಿಳ್ಬೋದು. ಪಿಕ್ಚರ್ ಅಂತೂ ಬಿಟ್ಟು ಹೋಗಿತ್ತು ನನ್ನಂತೂ. ಇನ್ನೂ ಊಟಿದ 2 ಗಂಟೆ 2:30 ಆತ. ಅಲ್ಲಿ ಒಂದು ಕಡೆ ಹಣ್ಣು ತಿನ್ನಕ್ಕೆ ಹೋದ್ವಿ, ಅಲ್ಲಿ ಫುಲ್ ಕ್ಲೀನ್ಲಿನೆಸ್ ಇತ್ತು, ಹಂಗಾಗಿ ತಿನ್ನೋದಾಗಲಿಲ್ಲ ನಮಗೆ. ಅದೊಂದು ಸ್ವಲ್ಪ ಭಾಳ ಇದೈತಿ. ಇದು ಎದಕ್ಕೆ ಹಾಕೋದಿದೆ? ಇದು ಹಿಂದೆ ಟಾಪ್ ಬಾಕ್ಸಿಗೆ ಅದಕ್ಕೆ ಅಷ್ಟೇ. ಬೆಕ್ಕಿಗೆ ಹಾಕಿದ್ದಪ್ಪ ನಾವು ನೋಡಿದ್ದೆ ನಾನು. ಈಗ ಎಲ್ಲ ಸೇಮ್ ಐತಿ. ನನಗೆ ಬರ್ಬೋದಾ ಇದು? ನೈಸ್ ನೈಸ್, ಚೆನ್ನಾಗಿದೆ, ಅಡ್ಡಿಲ್ಲ. ಹಾಗೆ ಇಟ್ಟರೆ ಅದನ್ನು ವಿಶ್ಲೇಷಣೆ ಹಾಕಿದ. ಇದು ಚೆನ್ನಾಗಿದೆ. ನಂದು ರೆಡ್ ಐತೆ ಗಾಡಿ, ರೆಡ್. ಹಾಂ, ವೈಟ್, ಸಿಲ್ವರ್ ಐತಿ. ರೆಡ್ ವೈಟ್ ಇದ್ರೆ ಮ್ಯಾಚ್ ಆಗುತ್ತಲ್ಲ. ಬ್ಲ್ಯಾಕು ಇದೆ ಯಾವುದು? ಇದು ರೆಡ್ ಬ್ಲ್ಯಾಕ್ ವೈಟ್ ಇದೆ. ಅದೇ ಇದಲ್ಲ, ರೆಡ್ ಬ್ಲ್ಯಾಕು ಸಿಲ್ವರು. ಸರಿ, ನಾವು ಒಂದು ರೌಂಡ್ ಹೋಗ್ಬಿಡ್ತೇನೆ. ನೀವು ಅಂತ ಹುಡುಕಾತೀರಿ, ನಾ ಇಂಥ ಕ್ಯೂಟ್ ಒಂದು ಭಾಳ ಅಟ್ರಾಕ್ಟ್ ಆಗತ್ತೆ ನಮಗೆ. 20,000 ರೂಪಾಯಿ ಶಾಪಿಂಗ್ ಮಾಡಿ ಪರಿಸ್ಥಿತಿ ನೋಡ್ರಿ ಹೆಂಗೈತಿ. ಹಾಂ, ಹೆಲ್ಮೆಟ್ ಇಟ್ಕೊಳ್ಳಿಲ್ಲ ಅವ, ಕೊರಿಯರ್ ಮಾಡವ. ಮತ್ತು 3 ಹೆಲ್ಮೆಟ್ ತೊಗೊಂಡ್ರೆ ಯಾರು ಕೊಡೋದು ಸರ್ ಹೇಳಿ? ಸೊ ಎಷ್ಟೊತ್ತು ನಾವು ಹೋಗಿದ್ದಲ್ಲಿ ಒಳಗೆ ಹೋಗಿದ್ದೆ 2 ಗಂಟೆ. ಈಗ 4:30-5 ಗಂಟೆ ಯಾಕೆ ಬಂತ? 5 ಗಂಟೆ ಏನು ಶಾಪಿಂಗ್ ಮಾಡಿದ್ರಪ್ಪ, ಅಲ್ಟಿಮೇಟ್. 20,000 ರೂಪಾಯಿ ಇಟ್ಟರೆ ಬಾರ್ಗೇನಿಂಗ್ ಶಾಪ್ ಅಲ್ಲ. ಅಫ್ಕೋರ್ಸ್ ಅದು ಮಾಡಬೇಕಲ್ಲ, ದುಡಿದು ರೊಕ್ಕ ಹಂಗೆ ಬಂದಿರಂಗಿಲ್ಲ. ಸೊ ನಾವು ಅದೀವಿ ಸದ್ಯ ಕಲಾಸಿ ಪಾಳ್ಯದಾಗ. ಇನ್ನೂ 5 ಶಾಪಿಂಗ್ ಇರೋದು. ಎಲ್ಲಿ ಹೊಂಟಿಪ್ಪ ಅಂದ್ರೆ ಕಲಾಸಿ ಪಾಳ್ಯ ಟು ಯಾವುದು? ವಿ ವಿ ಪುರಂ, ಜೆ ಸಿ ರೋಡ್, ವಿ ವಿ ಪುರಂ. ಎಸ್, ಅವ್ರೇನೋ BMW ಬೈಕ್ ಮಾಡ್ಬೇಕಂತೆ. ಒಂದು ಸೀನ್ ಅದ. ಓಕೆ, ಬರ್ರಿ ಅಲ್ಲಿ ಹೋಗಿ ಸಿಗೋಣಂತ. ಇಲ್ಲಿ ವ್ಲಾಗ್ ಮಾಡೋಷ್ಟು ಇದು ಇಲ್ಲ ನನಗೆ. ಊಟ ಮಾಡಿಲ್ಲ, ಬಟ್ ಕೂಳೆಲ್ಲಾರ್ದ ಅಡ್ಡೀವಿ. ಈಗ ಎಲ್ಲಿಂದ ಮುಟ್ತಿದ್ದಿಲ್ಲ ನಾವು, ಹಂಗಾಗಿ ಸ್ವಲ್ಪ ಆಟೋ ಮಾಡಿದ್ವಿ ನಾವು. ಇಲ್ಲಾಂದ್ರೆ ಇಲ್ಲಿ ಎಲ್ಲ ದಾರಿಯಾಗ ಹಾರ್ತಿದ್ವಿ. ಅಲ್ಲಿ ನೋಡ್ಕೊತ ಬಂದಿವಿ. ಸರ್ ನಿಮ್ಮ ಹೆಸರು? ಅಜ್ಜು. ಸೊ ಅಜ್ಜು ಸರ್ ನಮ್ಮನ್ನೀಗ ಸುರಕ್ಷಿತವಾಗಿ ಅಲ್ಲಿ ಬಿಡ್ತಾರ. ಎಲ್ಲಿ ಬಿಡ್ತಾರ? ಅಲ್ಲಿ ಬಿಡ್ತಾರ. ಒಟ್ಟು BMW ಶೋರೂಮ್ ಸೆಕೆಂಡ್ಸ್ ಅಡ್ಡಿಲ್ಲ. ಹೌದು. ಇಲ್ಲಿ ನೋಡ್ರಿ, ಕರಿಸ್ವಾಮಿಗಳ ಮಠ ಅಂತ ಐತಿ ಇಲ್ಲಿ. ಸೊ ಇಷ್ಟು ಡೆಪ್ತಾಗಿ ನಾನು ಯಾವತ್ತೂ ಬಂದಿದ್ದಿಲ್ಲ ಒಳಗೆ, ಬೆಂಗಳೂರೊಳಗೆ ಇಷ್ಟು ಟ್ರಾವೆಲ್ ಮಾಡಿದ್ದಿಲ್ಲ. ನನ್ನ ಪುಣ್ಯ. ಅದು ಇವ್ರ ಇಂದ ನಾವಿಲ್ಲಿ ಅಡ್ಡಾಡಕತ್ತೀವಿ.
ಕಲಾಸಿಪಳ್ಳಿ ಯಾವಿದ ಫೇಮಸ್ ಅಲ್ಲ ಓಕೆ ಹಾಂ ಅದೆಲ್ಲ ಇಲ್ಲೇ ಆಗಿರ್ಬೋದು ಶೂಟಿಂಗ್ ಐ ಥಿಂಕ್ ಸೊ. ಆ್ಯಕ್ಚುಲಿ ಇದು ಕಲಾಸಿಪಾಳ್ಯ ಹೇಳಿದ್ದೆ ನಮ್ಮ ಮೇಲೆ, ಅದು ಕಲಾಸಿಪಾಳ್ಯ ಫೇಮಸ್ ಚಾಕಣ ಅಂತ. ಐ ನೆವರ್ ಟ್ರೈಡ್ ಬಟ್ ಐ ವಾಂಟೆಡ್ ಟು ಬಿ ಇನ್ ಫ್ಯೂಚರ್. ಜೆ ಸಿ ರೋಡ್, ಎಸ್ ಜೆ ಸಿ ರೋಡ್. ಇದೆಲ್ಲ ನಿಮ್ಗೆ ಎದಕ್ಕೆ ಹೆಚ್ಚಿಗೆ ಅಂದ್ರೆ ಈ ಸೆಕೆಂಡ್ಸ್ ಬೈಕ್ ಆಗಿರ್ಬೋದು, ಟೈರ್ಸ್ ಆಗಿರ್ಬೋದು. ಸೆಕೆಂಡ್ಸ್ ಅಂತ ಅಲ್ಲ, ಹೊಸವು ಸಿಗ್ತಾವೆ. ಬಟ್ ಆ ಥರ ಎಲೆಕ್ಟ್ರಾನಿಕ್ ಅಲ್ಲ, ಆಟೋಮೊಬೈಲ್ಸ್ ಇದಕ್ಕೆ ಭಾಳ ಫೇಮಸ್ ಇದೆ. ಈಗ ನಾವು ಈಗ ಅಣ್ಣರ ಬೈಕಿಗೆ ಶಾಪಿಂಗ್ ಮಾಡಿದ್ದೀವಲ್ಲ, ತೋರಿಸಿಲ್ಲ ಆ್ಯಕ್ಚುಲಿ, ಕ್ಲಿಪ್ಸ್ ಅಂತ ತೋರಿಸಿಲ್ಲ. ಹೆಲ್ಮೆಟ್ ಆಗಿರ್ಬೋದು ನೋಡ್ರಿ, ಅಣ್ಣನ ವ್ಯಾಲೆಂಟೈನ್ಸ್ ಡೇ ಇವನ್ನ ಸೆಲೆಬ್ರೇಟ್ ಮಾಡ್ತಾನೆ, ಎಲ್ಲ ಟೈಮ್ನ ಸೆಲೆಬ್ರೇಟ್ ಮಾಡ್ತಾನೆ. ಗೈಸ್, ಇಲ್ಲಿ ಹಲ್ದಿರಾಮ್ ರೆಸ್ಟೋರೆಂಟ್ ಬಂದೀವಿ. ಇದೊಂಥರ ಟ್ರೈನ್ ಶೇಪ್ ಒಳಗೈತೆ, ಬೋಗಿ ಶೇಪ್ ಒಳಗೆ. ಇದು ರಿಸರ್ವೇಷನ್ ಮಾಡಿಸ್ಬೇಕಾ ಇಲ್ಲಿ? ಕಸ್ಟಮರ್ ಕೇರ್ ಅಲ್ಲ, ಔಟ್ಸೈಡ್ ಫುಡ್ ನಾಟ್ ಅಲೌಡ್. ಹೌದು, ಮತ್ತೆ ಇಲ್ಲೇ ತಿನ್ನಕ್ಕೆ ಬರ್ತೀವಿ ನಾವು. ನಡ್ರಿ ಲೆಟ್ಸ್ ಗೋ. ಅರಿಬಿಲ್ಲ ಏನಿಲ್ಲ ತೋರಿಸ್ಕೊಂಡು ಇವ್ರು ನೋಡು ವೈಪ್ಸ್ಲಿ ಮಳೆ ನೀರು ಒರೆಸ್ಕೊಳತ್ತಾರ. ಎಸ್, ಒಳ್ಳೆ ವೆದರ್ ಇತ್ತು. ನಾವು ಬಂದ ಟೈಮಿಗೆ ಹೊರಗೆ ಮಳೆ ಬರೋದೈತಿ, ಒಳಗೆ ಒಂದು ಒಳ್ಳೆ ಲಕ್ಸುರಿಯಸ್ಟ್ ಬೋಗಿ ಒಳಗೆ ಕುಂತೀವಿ. ಆ್ಯಕ್ಚುಲಿ ಟ್ರೈನ್ ಬೋಗಿ ಹಿಂಗೆ ಇರ್ಬೇಕು, ಹಿಂಗಿದ್ರೆ ಒಂದು ಮಜಾ. ಬಟ್ ಸೊ ಗೈಸ್, ನಾವೀಗ ಹಲ್ದಿರಾಮ್ ಥಾಲಿ ಆರ್ಡ್ರ್ ಮಾಡಿದ್ರೆ ಅದ್ರೊಳಗೆ ಮಿಕ್ಸ್ ಎಲ್ಲ ಬಂದುಬಿಡುತ್ತೆ, ಸ್ವೀಟ್ ಗೀಟೆಲ್ಲ. ಸೊ ಹಾಗಾಗಿ ಬಟ್ ಇಲ್ಲಿ ಬಂದಿದ್ದು ಮಜಾ ಇದು ಕೂಡ ಯಾಕಂದರೆ ಹೊರಗೆ ಮಳೆ ಐತಿ, ಒಂದು ಒಳ್ಳೆ ಕೂಸಿ ಫೀಲ್ ಐತಿ. ಅಲ್ಟಿಮೇಟ್ ವೆದರ್. ಇಂಥ ವೆದರ್ ನೀವು ಇಂಥ ಪ್ಲೇಸ್ನಾಗ ಎಂಜಾಯ್ ಮಾಡ್ಬೇಕು. ಸೊ ಆ್ಯಕ್ಚುಲಿ ಅಡ್ಡಾಡೋದಕ್ಕೂ ಸಾರ್ಥಕ. ಯಾ, ಅಫ್ಕೋರ್ಸ್. ಆ್ಯಂಡ್ ಏನಪ್ಪ ಅಂದರೆ ಟೇಸ್ಟ್ ಬಗ್ಗೆ ಐ ಆಮ್ ನಾಟ್ ಶ್ಯೂರ್. ಟೇಸ್ಟ್ ಮಾಡಬೇಕು, ಟೇಸ್ಟ್ ಮಾಡಿ ಹೇಳೋಣಂತ. ಬಟ್ ಅಬೌಟ್ ದ ಆ್ಯಂಬಿಯನ್ಸ್, it's top notch, and I'm not sure it's made by the original train coach, but it's good. So ಬರೀ ಊಟ ಬರುತ್ತೆ, ಹೊಟ್ಟೆ ಸತಿ. ಬೆಳಿಗ್ಗೆ ಎಷ್ಟು 8 ಬೆಳಿಗ್ಗೆ 8 ಗಂಟೆಗೆ ನಾವು ಊಟ ಮಾಡಿದ್ದೆ, ನಾಷ್ಟ ಮಾಡಿದ್ದೆ ಆ್ಯಕ್ಚುಲಿ. ಹಾಂ, ಓಕೆ. ಹಾಂ, ಟೇಬಲ್. ಸೊ ಯು ಕ್ಯಾನ್ ಸಿ ಕ್ಯಾನ್ ಹ್ಯಾವ್ ದಿಸ್. ಅಯ್ಯೋ ಚೀಪ್ಸ್ ಕೊಟ್ರಲ್ಲ, 2 ಪರೋಟ, ಇದು ಆಲೂ ಪರೋಟ, ವೈಟ್ ರೈಸ್, ಆಮೇಲೆ ಇದು ಮೊಸರು. ಇಲ್ಲಿ ಎಲ್ಲ ಹಲ್ದಿರಾಮ್ದಂದ್ರೆ ಇವ ಪಾಕೆಟ್. ಆಮೇಲೆ ಇದು ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಇದೆ. ಎಷ್ಟೋ ದಿವಸ ತಿಂದು ಸಲಾಡ್ ಐತಿ, ಅಡ್ಡಿಲ್ಲ. ಸ್ಟೇಟ್ ಇದೆ ಮಾಡು, ಮಸ್ತೆ. ಹಸ್ತು ಊಟ ಮಾಡ್ಬೇಕಂತಾರಲ್ಲ, ಫೀಲ್ ಹಸ್ದಾಗ ಹೆಂಗಿದ್ರು ಏನಿದ್ರು ಇಷ್ಟ ಆಗೈತಿ. ಬಟ್ ಚಲೋ ಎಲ್ಲದಿಲ್ಲ. ಅದು ಯಾರು ಅಲ್ಲಿ ಪಾರ್ಕ್ ಮಾಡ್ಬಿಟ್ರಲ್ಲ ಹೋಗಿ, ಅಲ್ಲಿದೆ ಟ್ರೈನ್ ಮೇಲೆ ಇಲ್ಲ ಫೋನ್ ನೋಡ್ರಿ. ಬಳಿ ನಮಗೆ ಸೆಂಡ್ ಆಫ್ ಕೊಡೋದು ಆ್ಯಕ್ಚುಲಿ ಅಲ್ಟಿಮೇಟ್. ಸುಸ್ತಾಗಿದ್ದು ಹೊಡೆತಕ್ಕೆ ಮಸಾಜ್ ಚೇರ್ಗೆ ಬಂದು ಮಸಾಜ್ ಮಾಡಿಸ್ಕೊಳ್ಳೋ ಲೆವೆಲಿಗೆ ಆಗ್ಬಿಟ್ಟಿತ್ತು. ಆ ಲೆವೆಲಿಗೆ ಸುಸ್ತಾಗಿತ್ತು. ಸೊ ಗೈಸ್, ಈಗ ನಾವು ಆ್ಯಕ್ಚುಲಿ MG ರೋಡ್ಗೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ. MG ರೋಡ್ಗೆ ಹೋಗಿ ಸ್ವಲ್ಪ ಅಲ್ಲಿ ಏನೋ ಸ್ವಲ್ಪ ಶಾಪಿಂಗ್ ಇದ್ರೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಷ್ಟರೊಳಗೆ ಮಳೆರಾಯ ಎಂಟ್ರಿ ಕೊಟ್ಟು ಪ್ಲ್ಯಾನ್ ಎಲ್ಲ ಹಾಳು ಮಾಡ್ದ. ಈಗ ನಿಂತೈತಿ, ಈಗ ಬರೀ 2 ಅವರ್ ಆಯ್ತು ಟೈಮ್. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಮಸಾಜ್ ಮಾಡಿಸ್ಕೊಳ್ಳೋಣ ಅಂತೇಳಿ ಬೆಳಗ್ಗೆ ನೋಡೋಗಿದ್ವಿ. ಅದು ಮಸಾಜ್ ಚೇರ್ ಇರುತ್ತಲ್ಲ ವಯಸ್, ಇಂಥ ಎಫೆಕ್ಟಿವ್ ಇತ್ತು ಅಂದ್ರೆ ಅದು ಅಲ್ಟಿಮೇಟ್. ನಾವು ಇವತ್ತು ಬೆಳಗ್ಗಿಂದ ಶಾಪಿಂಗ್ ಮಾಡಿ 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 ಬೆಂದು ಹೋಗ್ಬಿಟ್ಟಿದ್ವಿ, ಮೈಕಾಲ ನೋವು ಇತ್ತು. ಬಟ್ ಅಡ್ಡಿ ಇಲ್ಲ, ಅದೇನು ಪ್ರೈಸ್ ಕೊಡ್ತೀವಲ್ಲ ಅದನ್ನು ಒಳ್ಳೆ ಟಾಪ್ ನಾಚ್ ಸರ್ವಿಸ್ ಕೊಡೋದೈತೆ. ಅದು ಭಾಳ ಇಷ್ಟ ಆಗ್ತಾನೆ ಆ್ಯಕ್ಚುಲಿ. ಅಂದರೆ ಒಬ್ಬ ಮನುಷ್ಯರು ಸಹ ಇದು ಚಂದ ಮಾಡ್ತಾರಲ್ಲ, ಅಷ್ಟು ಚಂದ ಮಾಡೋದೈತಿ. ಯಾಕಣ್ಣ ಮನುಷ್ಯರು ಮಾಡಿದ್ರೆ ಚಂದ ಮಾಡ್ತಾರಿಲ್ಲ, ಅದು ಅಷ್ಟು ಚಂದ ಆ ಮ್ಯೂಸಿಕ್ ಭಾಳ ಇಷ್ಟ ಆಯ್ತು ನನಗೆ.
ಬಟ್ ಅದು ಏನಿತ್ತು ಅಂದ್ರೆ ಎಲ್ಲಾರ ನಡುವಿತ್ತ ಚೇರ್ ಸುತ್ತು ಜನ ಅದರ ನಡು ನಮ್ಗೆ ಕುಂಚಾರ ಅದೊಂಥರ ಅನ್ಕಂಫರ್ಟಬಲ್ ಫೀಲ್ ಆಗತ್ತೆ ನನಗೆ. ಪೀಸ್ಫುಲ್ ಇತ್ತು ಬಟ್ ಜನದ ಕಡೆ ಒಂದು ಕಡೆ ನಮ್ಮ ನೋಡಿ ಏನು ತಿಳ್ಕೊತಾರ ಅಂತೇಳಿ. ಬಟ್ ಐ ಎಂಜಾಯ್. ನೀವು ಯಾರು ಎಲ್ಲರ ಸೆಷನ್ನಾಗ ಅಥವಾ ಎಲ್ಲರೂ ನೋಡಿದ್ರೆ ಅದನ್ನು ಟ್ರೈ ಮಾಡಿರಿ ಒಮ್ಮೆ. ಅದು ಎಷ್ಟು ಚಲೋ ಎಷ್ಟು ಕೆಟ್ಟ ಗೊತ್ತಿಲ್ಲ, ಬಟ್ ಒನ್ಸ್ ಟ್ರೈ ಮಾಡೋಕೆ ಏನೂ ಆಗಲ್ಲ. ಏನಾಯ್ತು? ಕ್ಯಾಬ್ ಡ್ರೈವರ್ ಜೊತೆ ಕಷ್ಟ ಸುಖ ಮಾತಾಡೋದು ನೋಡ್ರಿ ಎಲ್ಲರೂ ನೀವು. ಅಲ್ಲ ಸರ್, ನೀವು ಕಾಫಿ ಅದು ಕುಡಿದ್ರಾ? ಅದ ಕಾಫಿ ಟೀ ಕುಡಿದ್ರಾ? ಹಾಂ, ಯಾರ ಜೊತೆ ಇದೆ? ಕ್ಯಾಬ್ ಡ್ರೈವರ್ ಜೊತೆ. ಲಘುನ್ ಬಾಬಾ ನಾವಲ್ಲ ಚಾ ಕುಡಿದ್ರ. ಹೌದು ನೋಡಿರಿ, ಚಾ ಕುಡಿಯಂಬರ್ರಿ ಅಂತ ಅಂತಾರ. ಅಲ್ಲೆಲ್ಲಾದ್ರೂ ಸೈಡ್ ಹಾಕಿ, ಅಲ್ಲಿ ಮಸ್ತ್ ಕಾಫಿ, ಒಳ್ಳೆ ಕಾಫಿ ಎಲ್ಲಿ ಸಿಗುತ್ತೆ ಸೈಡ್ ಹಾಕಿ ಕುಡಿಯೋಣ, ಆಯ್ತಾ? ಓಕೆ ಸರ್, ಬನ್ನಿ. ಇಲ್ಲೇ ನಿಂತಿದ್ದೀನಿ ಸ್ಟ್ಯಾಚ್ಯೂ ಹಿಂದುಗಡೆ. ನೀವು ಎಲ್ಲಿ VRL ಹಿಂದೆ ಇದ್ದೀರಾ? ಬಸ್ಸು ಹಿಂದೆ ಇದ್ದೀರಾ? ಒಳ್ಳೆ ಕಾನ್ವರ್ಸೇಷನ್ ಬಿಲ್ಡ್ ಮಾಡೋದ. 10 ನಿಮಿಷ ಮಾತಾಡತ್ತ ಅವ್ರ ಜೊತೆ, ಕ್ಯಾಬ್ ಡ್ರೈವರ್ ಜೊತೆ ಒಳ್ಳೆ ಕಷ್ಟ ಸುಖ ಮಾತಾಡ್ಕೊಂಡು ಬರತ್ತಾರ. ಸೊ ನಮ್ಮ ಪ್ಲ್ಯಾನ್ ಏನಪ್ಪ ಅಂದ್ರೆ ಈಗ ಲುಲು ಮಾಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡೀವಿ. ಇನ್ನೂ 2 ಅವರ್ಸ್ ಆಯ್ತು ನಮ್ಗೆ ಟ್ರೈನಿಗೆ. ನಮ್ಗೆ ಅಷ್ಟೊಳಗೆ ಕುಂತ ಏನು ಮಾಡೋಣ, ಮಸಾಜ್ ಅಂತೂ ಆತ, ಸ್ವಲ್ಪ ಮೈಂಡ್ ಫ್ರೆಶ್ ಆಕೈತಿ. ಲುಲು ಮಾಲಿಗೆ ನಾವು ಹೋಗಿಲ್ಲ, ಹಂಗೆ ಸ್ವಲ್ಪ ಹೋಗಿ ಅಡ್ಡಾಡ್ಕೊಂಬರೋಣ ಅಂತೇಳಿ. ಅಂದ್ರೆ ಮೈಂಡ್ ಫ್ರೆಶ್ ಆಕೈತಿ, ಕಣ್ಣು ಫ್ರೆಶ್ ಆಕೈತಿ, ಎಲ್ಲ ಫ್ರೆಶ್ ಆಕೈತಿ. ಸ್ವಲ್ಪ ಹೋಗಿ ಹೊಸ ಏರ್ ತೊಗೊಂಡ್ರೆ ನಡ್ರಿ. ಸರ ಬಂದ್ರಾ ನಿಮ್ಮ ಇವರು? ಬಂದರು. ಚೆನ್ನಾಗಿದ್ರಾ? ಮತ್ತೆ ಸರ್ ಹೇಗಿದೆ ಬೆಂಗಳೂರು? ಟ್ರಾಫಿಕ್ಕು ಮಳೆ. ಹಾಂ, ಒಳ್ಳೆ ವೆದರ್ ಅಲ್ಲ ನಿಮಗೆ ಡೈಲಿ ಇಷ್ಟೊತ್ತಿಗೆ? ಮೊದಲು ಈ ಥರ ಇದ್ರೆ ಯಾವಾಗಲೂ ನಮ್ಮ ಹಬ್ಬ. ಹೇಳಿ ಸರ್. ಟ್ರಸ್ಟ್ ಇದೆ ಅದೆಲ್ಲ, ಆ ಟ್ರಸ್ಟು. ಸರ್ ಬಿಸಿ ಇದ್ರೆ ನಾವು ಡಿಸ್ಟರ್ಬ್ ಮಾಡಿದ್ವಿ. ಏನು ಮಾಡೋಕ್ಕಾಗಲ್ಲ ಸರ್. ಹೌದಾ? ಈಗ ಪಾಪ ದೂರ ತೊಗೊಳಕ್ಕಾಗಲ್ಲ ಬುದ್ಧಿ. ಇಲ್ಲ, ಅದಕ್ಕೆ ನಾವು ಆ ಥರ ಮಾಡಿಬಿಟ್ವಿ, ದೂರ ಬೇಡ ಅಂತೇಳಿ. ಆ್ಯಕ್ಚುಲಿ ದೂರ MG ರೋಡ್ ಐತಿ ಸರ್, ಪ್ಲ್ಯಾನ್ ಇತ್ತು, ಬಟ್ ನಿಮಗೆಲ್ಲ ತೊಂದರೆ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ. ಅದಕ್ಕೆ ಬೇಡ ಅಂತ. ಈಗ ನಾವು ಕ್ಯಾಬ್ ಬುಕ್ ಮಾಡಿದ್ರು, ಆಟೋ ಬುಕ್ ಮಾಡಿದ್ರು ನಿಮಗೂ ತೊಂದರೆ ಅಲ್ಲ, ಅಲ್ಲಿ ಮಟ್ಟ ಆಗಿ ನಿಮ್ಗೆ ತೊಂದರೆ ಅಂತೇಳಿ ನಾವು ಪ್ಲ್ಯಾನೇ ಚೇಂಜ್ ಮಾಡಿಬಿಟ್ವಿ. ಲೈಫಲ್ಲಿ ನೆಮ್ಮದಿ ಇಂಪಾರ್ಟೆಂಟ್. ಎಲ್ಲಿಂದ ಬಂದ್ರಿ ಇವಾಗ? ನಾವು ಬೆಳಗ್ಗೆಯಿಂದ ಇಲ್ಲೇ ಸುತ್ತಾಡ್ತಿದ್ದೀವಿ ಸರ್. ನಮ್ದು ಗದಗ. ಲಾರಿ, ಬಸ್ಸು, ಕಾರು, ಆಟೋ ಸೇಮ್ ಸರ್, ನಮ್ದು ಅದೇ, ನಮ್ದು ಹೆವಿ ಗಾಡಿಗೆ. ನಾವು ಎಲ್ಲ ಟ್ರೈನು, ವಿಮಾನ ಬಿಟ್ಟು ಆಟೋ ಬಂದ್ಬಿಟ್ಟು ಎಲ್ಲ ಓಡಿಸ್ತೀವಿ. ಅದು ಬಿಟ್ಟರೆ ಅದು ಓಡಿಸಿಲ್ಲ. ಬಿಟ್ಟರೆ ಓಡಿಸ್ತಾರೆ ಸರ್. ಡೈಲಿ ಹಿಂಗೇನ ಸರ್ ಮಳೆ ಇಷ್ಟೊತ್ತಿಗೆ? ಇಲ್ಲ ಸರ್, ಡೈಲಿ ಇಲ್ಲ. ಈಗ ಇವತ್ತು ಬಂದಿರೋದು. ಹೌದಾ? ಒಂದು 3-4 ಡೇಸ್ ಬ್ಯಾಕ್ ಬಂದಿತ್ತು. ಓಕೆ. ಮತ್ತೆ ಇವತ್ತು ಅವತ್ತು ದೊಡ್ಡ ಮಳೆನೇ ಆಗಿತ್ತು ಅವಾಗ. ಹೌದು. ಬಟ್ ಮಳೆ ಬಂದ್ರೆ ಚಂದ, ಒಂಥರ ಸ್ವಲ್ಪ ಟ್ರಾಫಿಕ್ ಜಾಸ್ತಿ. ಬಿಸಿಲು ಸಿಕ್ಕಾಪಟ್ಟಿತ್ತು ಇವತ್ತು. ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಸೆಕೆ. ಹೌದು. ಬೆಂಗಳೂರಲ್ಲಿ ಸರ್ ಎಷ್ಟಾಗುತ್ತೆ ಡೈಲಿ ನಿಮಗೆ? ಏನಿಲ್ಲ, ಗ್ಯಾಸ್ ರೇಟ್ ಜಾಸ್ತಿ ಆಯ್ತಲ್ಲ, ಕಷ್ಟ ಆಯ್ತು. ಹೌದಾ? ಮೊದಲು 50 ರೂಪಾಯಿ ಇತ್ತು, ಹಾಂ, ಈಗ 100 ರೂಪಾಯಿ ಆಗಿದೆ. 100 ರೂಪಾಯಿ ಎಲ್ಲ ಹಾಕೊಂಡು ಏನು ಓಡಿಸೋದು? ಹೌದು. ಅದೇ ನೋಡ್ರಿ. ಅಣ್ಣ ಒಂದು ನಿಮಿಷ ಬಾಯ್. ನನ್ನ ಮಕ್ಕ ಫೇಸ್ ನೋಡಿ ಅಲ್ಲ, ಹುಡ್ತಾಗಿಂದ ನಾನು ಸಣ್ಣ ಇದ್ದಂಗೆ ನೋಡಿ ಬಾಯ್. ಇಲ್ಲಿ ನೋಡು, ಸೇಮ್ ಅಲ್ಲ, ಇಟ್ಟು ಹೆಂಗಿದೆ ಅಲ್ಲ. ಅದಷ್ಟೇ ಇರಲಿ, ಅದೆಲ್ಲ ಬೇಡ, ಇದಷ್ಟ ನೋಡಿ ನೀನು. ಲಿಟ್ರಲಿ ಹೌ ಇಟ್ಸ್ ಪಾಸಿಬಲ್ ಬ್ರೋ? ಸೇಮ್ ಫೇಸ್ ಬ್ರೋ, ನೈಸ್. ಸಿ ದಿಸ್ ಒನ್ ಬ್ರೋ. ಲಿಟ್ರಲಿ ನಾನು ಕನ್ಫ್ಯೂಸ್ ಅದೇ ನೋಡಿ. ಇದು ಬಿಡ್ರಿ ಪಾಪ ಅವ್ರದ್ದು ಯಾರ್ದು ಪರ್ಸನಲ್ ಫೋಟೋ, ಬಟ್ ಇದನ್ನ ನೋಡಿ ನನಗೆ ಭಾಳ ಖುಷಿ ಆಯ್ತು. ನೈಸ್ ಮ್ಯಾನ್. ಅಣ್ಣ ಆದರೂ ಯಾವುದೋ ಅರೇಬಿಕ್ ಡ್ರಿಂಕ್ಸ್ ತೊಗೊಂಬಿಟ್ರಿ. ಸೊ ಲುಲು ಮಾಲಿಗೆ ಅಲ್ಲಿಂದ ಇಲ್ಲಿ ಮಟ್ಟ ಬಂದು ಏನು ಒಯ್ಲಿಲ್ಲ ಅಂದ್ರೆ ಇರಂಗಿಲ್ಲ. 3 ಐಟಮ್ಸ್ ತೊಗೊಂಡ್ವಿ. ಅದು ಅದಕ್ಕೆ ರಾತ್ರಿ ಸ್ನ್ಯಾಕ್ಸ್ ಬೇಕಲ್ಲ ಟ್ರೈನ್ ಒಳಗೆ. ಸೊ ಹಾಗಾಗಿ ಇದು ಪಾಪ್ಕಾರ್ನ್ ಏನು ಲೆಕ್ಕಕ್ಕಿಲ್ಲ, ಅದು ಮನೆಗೆ ಹೋದ್ಮೇಲೆ ಮಾಡೋದಿದೆ. ಆ್ಯಕ್ಚುಲಿ ಮಮ್ಮಿಗೆ ಇಷ್ಟ ಇದೆ ಇದು. ನನಗೆ 0 ಶುಗರ್, ಬಿಕಾಸ್ ಐ ಆಮ್ ಆನ್ ಡಯಟ್. ನೌ ಓನ್ಲಿ ಐ ಕ್ಯಾನ್ ರಿಮೆಂಬರ್. ಸೊ ಇದು ರೀನಾ ಫ್ಲೋಟ್ ಅಂತ, ಇದು ಅಣ್ಣ ತೊಗೊಳೋಣ. ಬಟ್ ಇದೆಲ್ಲ ಅರಬಿಕ್ ಒಳಗೈತಪ್ಪ, ಏನು ಹಾಕ್ಯಾರೋ ಏನಿಲ್ಲೋ ಐ ಆಮ್ ನಾಟ್ ಶೋರ್. ಬಟ್ ನಮ್ದು ಮಾತ್ರ ಕೋಕೋ ಕೋಲಾ. ಸೊ ಗಾಯ್ಸ್
ನಮ್ಮ ಬೆಂಗಳೂರು ಪಯಣ ಇಲ್ಲಿಗೆ ಮುಕ್ತಾಯ. ನಾವು ವಾಪಸ್ಸು ನಮ್ಮ ನಡೆ ನಮ್ಮೂರಿನ ಕಡೆ. ಯಾಕಣ್ಣ ನಮ್ಮ ನಡೆ ನಮ್ಮೂರಿನ ಕಡೆ. ಇವರೋ ಸ್ವಲ್ಪ ಚೇಂಜ್ ಆಗ್ಯಾರ ಅಂದರೆ ಎಲ್ಲ ಲಗೇಜ್ ನಾನು ಎಲ್ಲ ಇದ್ರ ಹಾಕಿನಿ. ಅಲ್ಲಿ ಮುಂದೆ ಹೆಲ್ಮೆಟ್ ಐತೆ. ಇಲ್ಲ ಇನ್ನೂ ನಾನು ಅಷ್ಟು ಇದಕ್ಕೋಗ್ಯಾವ ಇಲ್ಲ ಸೊ ಈಗೇನಿಲ್ಲ ಪ್ಲ್ಯಾನ್. ಟ್ರೈನ್ ಬರುತ್ತೆ ಇನ್ನೊಂದು 1 ಅವರ್ ಐತಿ. ಇನ್ನೊಂದು ಅವರ್ನ ಟ್ರೈನ್ ಬಂತಂದ್ರೆ ಸೀದಾ ಹಿಡಿದು ರಿಸರ್ವೇಷನ್ ಐತಿ, ಆರಾಮ್ ಮಾಡ್ಕೊಂಡು ಹೋಗೋದು. ಅಣ್ಣ ಬಾಯ್ ಹೇಳ್ಬಿಟ್ಟು ಬ್ಲಾಗಿಗೆ ಸೀದಾ ಆಗಿತ್ತು ನಮ್ದು ಸ್ಮಾಲ್ ಟ್ರಿಪ್ ಅಲ್ಲ, ದೊಡ್ಡ ಟ್ರಿಪ್ ಆದಾಗ ಸುಸ್ತಾಗಿ ಒದ್ದಾಡಿ ಹೋಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ನಾ ಈಗ ಮಲ್ಕೊಳಕ್ಕೆ ಆಗತ್ತೀನಿ. ಬಾಯ್ ಗೈಸ್. ನಮ್ಮ ಕೋಚ್ ಸಿಚುವೇಶನ್ ಹೆಂಗೈತೆ, ಯಾರೂ ಬಂದಿಲ್ಲ, ಬರೋದು ಬೇಡ ಅನ್ನೋ ಒಂದು ಭಯಕ್ಕೆ ನಂದು ಪೀಸ್ ಆಗೈತಿ. ಯಾರು ಬಂದುಬಿಟ್ಟು ಗಿಜಿ 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 ಅಂದ್ಬಿಡುತ್ತೆ. ಸೊ ಹಂಗಾಗಿ ಯಾರು ಬರೋದು ಇರಲಿ ಅಂತ ಬಯಸಿ ಆರಾಮ್ ಬರ್ಕೊಳ್ಳೋಣ. ಈಗ ಬರತ್ತೆ, ಇನ್ನೂ ಟ್ರೈನ್ ಬಿಟ್ಟಿಲ್ಲ. ಇನ್ನೂ ಬೆಂಗಳೂರಿನಾಗ ಅದೀವಿ, ಇನ್ನೂ 60 ತಾಸು ಟ್ರೈನಿಲ್ಲ. 60 ತಾಸಲ್ಲ, ಇನ್ನೊಂದು 20 ನಿಮಿಷ. ಸೊ ಗೈಸ್ 10 ಗಂಟೆ 30 ನಿಮಿಷ ನಾವೀಗ ಇಲ್ಲಿಂದ ಬಿಟ್ವಿ. ಹುಬ್ಬಳ್ಳಿಯಿಂದ ಬಿಟ್ವಿ, ಸಾರಿ ಬೆಂಗಳೂರಿಂದ ಬಿಟ್ವಿ. ನೋಡ್ಬೋದು ನೀವು, ಇಲ್ಲಿ ವಂದೇ ಭಾರತ್ ನಿಂತ್ಕೊಂಡು ರೆಸ್ಟ್ ಮಾಡ್ತಾಯಿದೆ. ಸೊ ಹೋಗಿ ಮಲಗದ. ಆ್ಯಕ್ಚುಲಿ ಲೈಟಾಗಿ ಹಸುವಾದಂಗೆ ಆತ. ಇನ್ನೇನು ತರಬೇಕು ಹೋಗಿ ಅನ್ನೋಷ್ಟಾಗ ಟ್ರೈನ್ ಬಿಟ್ಟುಬಿಡುತ್ತೆ. ಮೇಡ್ ಇನ್ ಇಂಡಿಯಾ. ಸೊ ಲೆಟ್ಸ್ ಗೋ ಗೈಸ್. ಆಮೇಲೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನಿಮ್ಮ ರಿವ್ಯೂನ ಅಥವಾ ನಿಮ್ಮ ಅನಿಸಿಕೆನ ನನಗೆ ತಿಳಿಸ್ರಿ. ಡಿ ಮನೆಗೆಲ್ಲ ತಿಳಿಸ್ರಿ, ಇನ್ಸ್ಟಾಗ್ರಾಮ್ನಾಗೆಲ್ಲ ತಿಳಿಸ್ರಿ, ವಾಟ್ಸಪ್ನಾಗೆಲ್ಲ ತಿಳಿಸ್ರಿ. ವಾಟ್ಸಪ್ನಾಗಲ್ಲ ಅಫ್ಕೋರ್ಸ್, ಇದೆಲ್ಲ ತಿಳಿಸ್ರಿ, ಇನ್ಸ್ಟಾಗ್ರಾಮ್ನಾಗೆಲ್ಲ ತಿಳಿಸ್ರಿ, ಒಟ್ಟು ತಿಳಿಸ್ರಿ ಅಷ್ಟೇ.